ಮೋದಿ ಸರ್ಕಾರದ 3ನೇ ಅವಧಿಯ ಬಜೆಟ್ ಮಂಡನೆ ಆಗಿದೆ. 2025-26ನೇ ಸಾಲಿನ ವಾರ್ಷಿಕ ಬಜೆಟ್ ಅನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ್ದಾರೆ. ಪ್ರತಿ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಭಾರಿ ನಿರಾಸೆ ಆಗ್ತಾ ಇತ್ತು. ಆದರೆ ಈ ಬಾರಿ ಮಧ್ಯಮ ವರ್ಗದವರನ್ನ ಮೋದಿ ಸರ್ಕಾರ ಕೈ ಹಿಡಿದಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ವೇತನದಾರರು ಮಧ್ಯಮ ವರ್ಗಕ್ಕೆ ಬಂಪರ್, 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿ. ಮೋದಿ ಸರ್ಕಾರದ 3ನೇ ಅವಧಿಯ ಬಜೆಟ್ ಮಂಡನೆ ಆಗಿದೆ. 2025-26ನೇ ಸಾಲಿನ ವಾರ್ಷಿಕ ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿದ್ದಾರೆ. ಪ್ರತಿ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಭಾರಿ ನಿರಾಸೆ ಆಗ್ತಿತ್ತು. ಆದ್ರೆ ಈ ಬಾರಿ ಮಧ್ಯಮ ವರ್ಗದವರನ್ನ ಮೋದಿ ಸರ್ಕಾರ ಕೈ ಹಿಡಿದಿದೆ. 12 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದ್ದಾರೆ. 12 ಲಕ್ಷ ಆದಾಯದವರೆಗೂ ಯಾವುದೇ ತೆರಿಗೆ ಪಾವತಿ ಮಾಡುವ ಅಗತ್ಯವಿಲ್ಲ. ಇದರ ಜೊತೆ ಹೊಸ ಆದಾಯ ತೆರಿಗೆ ಸ್ಲ್ಯಾಬ್ಗಳನ್ನ ಬದಲಿಸಲಾಗಿದೆ. ಇದಕ್ಕೆ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿಸಿದ್ರೆ 12.75 ಲಕ್ಷ ರೂಪಾಯಿಗೆ ತೆರಿಗೆ ಇರಲ್ಲ. ಅಂದ್ರೆ ಕ್ಯಾಪಿಟಲ್ ಗೇನ್ಸ್ ನಂತಹ ಪ್ರತ್ಯೇಕ ಆದಾಯ ಹೊರತುಪಡಿಸಿ ಸರಾಸರಿ ತಿಂಗಳಿಗೆ 1 ಲಕ್ಷ ಆದಾಯ ಹೊಂದಿರುವವರು ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ. ಈ ವಿನಾಯಿತಿ ವೇತನ ಪಡೆಯುವ ತೆರಿಗೆದಾರರಿಗೆ ಮಾತ್ರ ಅನ್ವಯವಾಗುತ್ತದೆ. ಬಜೆಟ್ ಸೇವಿಂಗ್ಸ್, ಟ್ಯಾಕ್ಸ್ ಮತ್ತು ಸೇವಿಂಗ್ಸ್. ಆದಾಯ 12 ಲಕ್ಷ ಇದ್ರೆ ಹಳೆ ಟ್ಯಾಕ್ಸ್ 71,500 ರೂಪಾಯಿ ಇತ್ತು. ಈಗ ಹೊಸ ಟ್ಯಾಕ್ಸ್ 0 ಆಗಿದೆ. ಉಳಿತಾಯ 71,500 ರೂಪಾಯಿ. 13 ಲಕ್ಷ ಆದಾಯ ಇದ್ರೆ 88,400 ರೂಪಾಯಿ ಹಳೆ ಟ್ಯಾಕ್ಸ್ ಇತ್ತು. ಈ ಹೊಸ ಟ್ಯಾಕ್ಸ್ ನಲ್ಲಿ 66,300 ರೂಪಾಯಿ ಆಗಿದೆ. ಉಳಿತಾಯ 22,100 ರೂಪಾಯಿ. ಆದಾಯ 17 ಲಕ್ಷ ಇದ್ರೆ 1,84,600 ರೂಪಾಯಿ ಹಳೆ ಟ್ಯಾಕ್ಸ್ ಇತ್ತು. ಈಗ ಹೊಸ ಟ್ಯಾಕ್ಸ್ ನಲ್ಲಿ 1,30,30,000 ಇದೆ. ಉಳಿತಾಯ 54,600 ರೂಪಾಯಿ. ಇನ್ನ 22 ಲಕ್ಷ ಆದಾಯ ಇದ್ರೆ ಹಳೆ ಟ್ಯಾಕ್ಸ್ 3,40,600 ರೂಪಾಯಿ ಇತ್ತು. ಹೊಸ ಟ್ಯಾಕ್ಸ್ 2,40,500 ರೂಪಾಯಿ ಆಗಿದೆ. ಉಳಿತಾಯ 1,100,000 ರೂಪಾಯಿ. ಇನ್ನ 25 ಲಕ್ಷ ಆದಾಯ ಇದ್ರೆ ಹಳೆ ಟ್ಯಾಕ್ಸ್ 4,34,200 ರೂಪಾಯಿ ಇತ್ತು. ಈ ಹೊಸ ಟ್ಯಾಕ್ಸ್ ನಲ್ಲಿ 3,19,800 ರೂಪಾಯಿ ಆಗಿದೆ. ಉಳಿತಾಯ 1,14,400 ರೂಪಾಯಿ. ಹೊಸ ಟ್ಯಾಕ್ಸ್ ಪದ್ಧತಿಯಲ್ಲಿ ಯಾವ ಟ್ಯಾಕ್ಸ್ ಸ್ಲ್ಯಾಬ್ಗೆ ಎಷ್ಟು % ತೆರಿಗೆ? ಹೊಸ ಟ್ಯಾಕ್ಸ್ ಪದ್ಧತಿಯ ಲೆಕ್ಕಾಚಾರ ಹೇಗಿದೆ ನೋಡ್ತಾ ಹೋದ್ರೆ, ಹೊಸ ಟ್ಯಾಕ್ಸ್ ಲೆಕ್ಕಾಚಾರ 0 ಇಂದ 4 ಲಕ್ಷದವರೆಗೆ 0%, 4 ಲಕ್ಷದಿಂದ 8 ಲಕ್ಷದವರೆಗೂ 5%, 8 ಲಕ್ಷದಿಂದ 12 ಲಕ್ಷ ಇದ್ರೆ 10%, 12 ಲಕ್ಷದಿಂದ 16 ಲಕ್ಷ 15%, 16 ಲಕ್ಷದಿಂದ 20 ಲಕ್ಷ 20%, 20 ಲಕ್ಷದಿಂದ 24 ಲಕ್ಷ 25%, 24 ಲಕ್ಷ ಮೇಲ್ಪಟ್ಟು 30%. ಹಿರಿಯ ನಾಗರಿಕರಿಗೂ ಟಿಡಿಎಸ್ ಮಿತಿ ಹೆಚ್ಚಳ. ಕೇಂದ್ರ ಸರ್ಕಾರ ವೃದ್ಧರಿಗೆ ಟಿಡಿಎಸ್ ರಿಲೀಫ್ ನೀಡಿದೆ. ಹಿರಿಯ ನಾಗರಿಕರಿಗೆ ಬಡ್ಡಿ ರೂಪದಲ್ಲಿ ಸಿಗುವ ಆದಾಯದ ಮೇಲೆ ಟಿಡಿಎಸ್ ಮಿತಿಯನ್ನು 50,000ದಿಂದ 1 ಲಕ್ಷ ರೂಪಾಯಿಗೆ ಹೆಚ್ಚಿಸಿದ್ದಾರೆ. ಬಾಡಿಗೆ ರೂಪದಲ್ಲಿ ಸಿಗುವ ಆದಾಯದ ಮೇಲೆ ಟಿಡಿಎಸ್ ಅನ್ನ 2.4 ಲಕ್ಷದಿಂದ 6 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಬಡತನ ನಿರ್ಮೂಲನೆಗೆ ಹೆಚ್ಚು ಆದ್ಯತೆ ಕೊಡಲಾಗಿದೆ ಎಂದು ವಿತ್ತ ಸಚಿವೆ ಹೇಳಿಕೊಂಡಿದ್ದಾರೆ. ಅಂದಹಾಗೆ ಈ ಬಜೆಟ್ನಿಂದ ಯಾವ ವಸ್ತುಗಳು ದುಬಾರಿಯಾಗಲಿವೆ, ಯಾವೆಲ್ಲ ವಸ್ತುಗಳ ಬೆಲೆಗಳು ಇಳಿಯಲಿವೆ ಅನ್ನೋದನ್ನ ನೋಡೋಣ. ಯಾವುದು ಅಗ್ಗ? ಮೊಬೈಲ್ ಬ್ಯಾಟರಿ, ಎಲೆಕ್ಟ್ರಿಕ್ ವೆಹಿಕಲ್, ಎಲ್ಇಡಿ, ಎಲ್ಸಿಡಿ ಟಿವಿ, ಕ್ಯಾನ್ಸರ್ ಔಷಧಿ, ವೈದ್ಯಕೀಯ ಉಪಕರಣ, ಮೀನು, ಸೀಗಡಿ, ಸ್ವದೇಶಿ ಬಟ್ಟೆ, ಚರ್ಮದ ಉತ್ಪನ್ನಗಳು, ಕೋಬಾಲ್ಟ್, ಜಿಂಕ್, ಲಿಥಿಯಂ ಬ್ಯಾಟರಿ. ಯಾವುದು ದುಬಾರಿ? ಪ್ಯಾನೆಲ್ ಡಿಸ್ಪ್ಲೇ, ಕಸ್ಟಮ್ಸ್ ಸುಂಕ 20% ಹೆಚ್ಚಳ. ಪ್ಲಾಸ್ಟಿಕ್ ಉಪಕರಣ, ಕಸ್ಟಮ್ಸ್ ಸುಂಕ 25% ಹೆಚ್ಚಳ. ಟೆಲಿಕಾಂ ಉಪಕರಣ, ಕಸ್ಟಮ್ಸ್ ಸುಂಕ 15% ಹೆಚ್ಚಳ. ರೈತರು ಮತ್ತು ಮಹಿಳೆಯರಿಗೆ ವಿಶೇಷ ಆದ್ಯತೆ. ಬಡವರು, ಯುವಕರು, ರೈತರು ಮತ್ತು ಮಹಿಳೆಯರಿಗೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ವಿಶೇಷ ಆದ್ಯತೆ ನೀಡಲಾಗಿದೆ. ವಿಶೇಷವಾಗಿ ರೈತರಿಗೆ ಸಂಬಂಧಿಸಿದಂತೆ ಅನೇಕ ಘೋಷಣೆಗಳನ್ನ ಮಾಡಲಾಗಿದೆ. ಬಜೆಟ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮಿತಿಯನ್ನು ಹೆಚ್ಚಿಸಲಾಗಿದೆ. ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ನೀಡುವ ಸಾಲದ ಪ್ರಮಾಣವನ್ನ 3 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗೆ ಹೆಚ್ಚಿಸಿದೆ. ಕೃಷಿ ವಲಯ, ರೈತರಿಗೆ ಸಿಕ್ಕಿದ್ದೇನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಾಲ ಮಿತಿ 5 ಲಕ್ಷದವರೆಗೂ ಹೆಚ್ಚಳ. ಹೈನುಗಾರರು, ಮೀನುಗಾರರಿಗೆ 5 ಲಕ್ಷದವರೆಗೂ ಸಾಲ. ಬೀದಿ ಬದಿ ವರ್ತಕರಿಗೆ 30,000 ಮಿತಿಯ ಯುಪಿಐ ಕ್ರೆಡಿಟ್ ಕಾರ್ಡ್. ದೇಶದ 100 ಜಿಲ್ಲೆಗಳಿಗೆ ಪಿಎಂ ಧನಧಾನ್ಯ ಕೃಷಿ ಯೋಜನೆ. ನೀರಾವರಿ ಹಾಗೂ ಸ್ಟೋರೇಜ್ಗಳ ನಿರ್ಮಾಣ. ದೇಶದಲ್ಲಿ 3 ಯೂರಿಯಾ ಘಟಕ ಸ್ಥಾಪನೆ. ದಲಿತ ಮಹಿಳಾ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು 2 ಕೋಟಿವರೆಗೆ ಸಾಲ.
ಇನ್ನು ಮೋದಿ ಸರ್ಕಾರದ ಬಜೆಟ್ನ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ಮೋದಿ 3.0 ದೇಶದ 200 ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಸೆಂಟರ್, ದೇಶದ ಎಲ್ಲಾ ಜಿಲ್ಲಾಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಡೇ ಕೇರ್ ಸೆಂಟರ್, 36 ಪ್ರಮುಖ ಜೀವರಕ್ಷಕ ಔಷಧಿಗಳಿಗೆ ತೆರಿಗೆ ವಿನಾಯಿತಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್, ಸರ್ಕಾರಿ ಪ್ರೌಢಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್, ನವೋದ್ಯಮಕ್ಕೆ 20 ಕೋಟಿಯವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ, ಸಣ್ಣ ಮಧ್ಯಮ ಉದ್ಯಮಗಳಿಗೆ 20 ಕೋಟಿವರೆಗೂ ಸಾಲ, 10,000 ವೈದ್ಯಕೀಯ, 6,500 ಐಐಟಿ ಸೀಟ್ ಹೆಚ್ಚಳ, 5,000 ಕೋಟಿ ವೆಚ್ಚದಲ್ಲಿ 3 ಕಡೆ ಎಐ ಎಕ್ಸಲೆನ್ಸ್ ಸೆಂಟರ್, ವಿದೇಶಿ ಮಾರುಕಟ್ಟೆಗಾಗಿ ಆಟಿಕೆಗಳಿಗೆ ರಾಷ್ಟ್ರೀಯ ಯೋಜನೆ, ಹೊಸದಾಗಿ ಗ್ರಾಮೀಣ ಅಂಚೆ ಕಚೇರಿ ಸ್ಥಾಪನೆ, ವಿಮಾ ಕ್ಷೇತ್ರದಲ್ಲಿ 100% ವಿದೇಶಿ ನೇರ ಬಂಡವಾಳ, ಉಡಾನ್ ಯೋಜನೆಯಡಿ ಹೊಸ ಏರ್ಪೋರ್ಟ್, 2028ರವರೆಗೂ ಜಲ ಜೀವನ್ ಮಿಷನ್ ವಿಸ್ತರಣೆ. ಒಟ್ನಲ್ಲಿ ಮೋದಿ ಸರ್ಕಾರದ ಬಜೆಟ್ ಮಂಡನೆ ಆಗಿದ್ದು ವಿಪಕ್ಷಗಳು ಎಂದಿನಂತೆ ಟೀಕಿಸಿವೆ. ಪ್ರಧಾನಿ ಮೋದಿ ಈ ಬಜೆಟ್ ಭಾರತದ ವಿಕಾಸ ಯಾತ್ರೆಗೆ ಮಹತ್ವ ಮೈಲುಗಲ್ಲಾಗಲಿದೆ. 140 ಕೋಟಿ ಭಾರತೀಯರ ಆಕಾಂಕ್ಷೆಗಳ ಬಜೆಟ್ ಅಂತ ಬಣ್ಣಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.